Let us see question number 6 of the chapter, matter number 7. Dry eyes is dry eyes ಅನ್ನುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೈಟ್ರೋಜನ್ ಗ್ಯಾಸ್, ಆಪ್ಷನ್ ಬಿ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಮಿಕ್ಸ್ಚರ್ ಆಫ್ ಆರ್ಗಾನ್ ಅಂಡ್ neon gas. ಸಿ carbon dioxide. You know about carbon dioxide. Carbon dioxide ಯಾವ ಫಾರ್ಮ್ ಅಲ್ಲಿ ಇರುತ್ತೆ? Yes, gaseous state ಅಲ್ಲಿ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್. ನಾನು ಹೇಳ್ತೀನಿ ಕಾರ್ಬನ್ ಡೈಆಕ್ಸೈಡ್ ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಹೌದು. ನಾವು ಇಫ್ ವಿ ಅಪ್ಲೈ ಹೈ ಪ್ರೆಷರ್, ನಾವು ಹೈ ಪ್ರೆಷರ್ ಅನ್ನ ಅಪ್ಲೈ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಾಲಿಡ್ ಫಾರ್ಮ್ಗೆ ತರಬಹುದು. ಈ ಕಾರ್ಬನ್ ಡೈಆಕ್ಸೈಡ್ atoms or molecules in carbon dioxide molecules are far away from each other. ಅಲ್ವಾ? ಇದು ಡಿಸ್ಟೆನ್ಸ್ ಏನಿರುತ್ತೆ ಲಾರ್ಜ್ ಇರುತ್ತೆ ಗ್ಯಾಸ್ ಸಿಸ್ಟಮ್. ಈಗ ನಾನು ಪ್ರೆಷರ್ ಅನ್ನು ಅಪ್ಲೈ ಮಾಡ್ತೀನಿ, ಈ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಯಿಂದ ಪ್ರೆಷರ್ ಅನ್ನು ಅಪ್ಲೈ ಮಾಡ್ತೀನಿ. ಯಾವಾಗ ಏನಾಗ್ತದೆ, ದೀಸ್ ಮಾಲಿಕ್ಯೂಲ್ಸ್ ಆರ್ ಕಮಿಂಗ್ ನಿಯರ್, ಮಾಲಿಕ್ಯೂಲ್ಸ್ ಎಲ್ಲ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. If molecules are closely packed, ಅವಾಗ ಅದು ಯಾವ ಸ್ಟೇಟ್ ಆಯ್ತು? ಸಾಲಿಡ್ ಇರುತ್ತೆ. ಸೊ ದೂರ ಇರೋ ಮಾಲಿಕ್ಯೂಲ್ಸ್ ನಾನು ಪ್ರೆಷರ್ ಹತ್ರ ತಗೊಬಂದೆ. ಸೊ ಗ್ಯಾಸಿಯಸ್ ಸ್ಟೇಟ್ ಇಂದ ಸಾಲಿಡ್ ಸ್ಟೇಟ್ಗೆ ತಗೊಬರ್ತೀನಿ. ಈಗ ಈ ಸಾಲಿಡ್ ಸ್ಟೇಟ್ಗೆ ಬಂದಿರುವಂತ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದರ ಪ್ರೆಷರ್ ಅನ್ನ ಮತ್ತೆ ನಾನು ಡಿಕ್ರೀಸ್ ಮಾಡಿದ್ರೆ, ಪ್ರೆಷರ್ ಅನ್ನ 1 atmosphere ತಗೊಬಂದ್ರೆ ಅಂದ್ರೆ ಪ್ರೆಷರ್ ಅನ್ನ ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇರೋ ಪ್ರೆಷರ್ ಅನ್ನ ಕಡಿಮೆ ಮಾಡ್ತೀನಿ, 1 atmosphere ತಗೊಬರ್ತೀನಿ. ಆ ಟೈಮಲ್ಲಿ ಅದು ಡೈರೆಕ್ಟ್ ಆಗಿ ಸಾಲಿಡ್ ಸ್ಟೇಟ್ ಇಂದ ಗ್ಯಾಸಿಯಸ್ ಸ್ಟೇಟ್ಗೆ ಹೋಗ್ತಾ ಇದೆ. ಇದನ್ನ ನಾವೇನಂತ ಕರಿತೀವಿ? ಡ್ರೈ ಐಸ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ is correct. Solid carbon dioxide is called dry ice. ಇದನ್ನ ಡ್ರೈ ಐಸ್ ಅಂತ ಕರೀತಾರೆ. ಥ್ಯಾಂಕ್ ಯು.